ಪ್ರತಿ ಸಾರಿನೂ ಎಲ್ಲ ನೋಡ್ಬೇಕಂದ್ರೆ ನಮ್ಮೂರು ಆಂಜನೇಯನ ದೇವಸ್ಥಾನಕ್ಕೊಂದು ಕೈ ಮುಗಿದ್ಬಿಟ್ಟು ಅಪ್ಪನ ಆಶೀರ್ವಾದ ತೊಗೊಂಡ್ರೆ ಜರ್ನಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಡ್ರಾಪ್ ಹಾಕ್ಸ್ಕೊಳೋಣ ಅಂತ ಇವ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಂಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಂದ. ಆಂಜನೇಯನ ದೇವಸ್ಥಾನಕ್ಕೆ ಒಂದು ಸರಿ ಕೈ ಮುಗಿದು, ನಮ್ಮೂರು ಆಂಜನೇಯನ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಜರ್ನಿ ಸ್ಟಾರ್ಟ್ ಮಾಡಿದ್ದೀರಿ. ಹೋಗ್ತಾ ಎಲ್ಲಿಗೆ ಏನು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮಪ್ಪುಗೆ ಇವತ್ತು ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ ಆಗಿಬಿಡೈತೆ. ಎಕ್ಸಾಮಲ್ಲಿ ಚೆನ್ನಾಗಿ ಬರೀಲಿ ಅಂತ ಬಿಡ್ಕೊಂತವನೆ. ಬಸ್ಸಿಂದ ಬಂದು ಈಗ ನಮ್ಮ ಬೆಣ್ಣಿಗಾನಹಳ್ಳಿ ಮೆಟ್ರೋ ಸ್ಟೇಷನಿಂದ ನೆಕ್ಸ್ಟು ಯಶವಂತಪುರಕ್ಕೆ ಹೋಗಬೇಕು. ಅದಕ್ಕೆ ಮೆಟ್ರೋದಲ್ಲಿ ಹೋದರೆ ಆದಷ್ಟು ಬೇಗ ಹೋಗ್ತೀನಿ ಅಂದ್ಬಿಟ್ಟು ಮೆಟ್ರೋಗೆ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಈಗ ಮೆಟ್ರೋ ಟಿಕೆಟ್ ಎಲ್ಲ ನೀವು ಆರಾಮಾಗಿ ಮೊಬೈಲ್ ನಂಬರ್ ಹಾಕಿ ವಾಟ್ಸಪ್ಪಲ್ಲೇ ಬುಕ್ ಮಾಡ್ಬೋದು. ಬುಕ್ ಮಾಡಿದೆ ವಿತಿನ್ ಸೆಕೆಂಡಲ್ಲೇ ಸ್ಕ್ಯಾನರ್ ಇದ್ದರೆ ಬೆಟ್ರು, ಆರಾಮಾಗಿ ಬರ್ಬೋದು. ಬೇಗ ಆಗುತ್ತೆ, ಸ್ವಲ್ಪ ಬೇಗ ಬರ್ಬೋದು ಅಷ್ಟೇ. ಸ್ಕ್ಯಾನರ್ ಇದ್ದರೆ ಆನ್ಲೈನಲ್ಲೇ ಬುಕ್ ಮಾಡಿಬಿಡಿ, ಬೆಟರು. ಇಲ್ಲಿ ಬಂದೆಲ್ಲ ಟಿಕೆಟ್ ಎಲ್ಲ ತೊಗೊಂಡು ವೇಟ್ ಮಾಡೋಕ್ಕಾಗಲ್ಲ, ಸ್ಕ್ಯಾನರ್ ಬೆಟರು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಅಂತೂ ಇಂತೂ ಫೈನಲಿ ಯಶವಂತಪುರ ಅಂತೂ ಬೇಗನೆ ತಲುಪಿದ್ರಿ, ಬೇಗನೆ ರೀಚ್ ಆಗಿದ್ದೀರಿ. ಹೇಳಿ ಸರ್, ಎಲ್ಲೋಗ್ತಾ ಇದ್ರಿ? ಡಿಮಾರ್ಟ್ ಕರ್ಕೊಂಡು ಹೋಗ್ತಾ ಇದಾರೆ. ಏನಾದ್ರು ಬಸ್ಸಲ್ಲಿ ಏನಾದ್ರು ಸ್ನಾಕ್ಸ್ ಏನಾದ್ರು ತಿನ್ಬೇಕು ಅನ್ಸುತ್ತೆ ತಿನ್ನೋಣ ಅಂತ ಡಿಮಾರ್ಟ್ ಕರ್ಕೊಂಬತ್ತವ್ರೆ. ಎಲ್ಲಿದೆ ಸರ್ ಡಿಮಾರ್ಟ್? ಕಾಣಿಸ್ತಾನೆ ಇಲ್ಲ ಅಂತ. ಇದು ಡಿಮಾರ್ಟ್ ಕರ್ಕೊಂಬಂದವ್ರೆ. ಇಲ್ಲಿ ನೋಡಿ ಸರ್, ಡಿಮಾರ್ಟ್ ಟ್ರಾಲಿ ಏನಕ್ಕೆ ಅಷ್ಟು ತಗೊಂತೀರ ನಾವು? ಇದ್ರ ತುಂಬಾನಾ? ಅದ್ರ ತುಂಬ ಸ್ನ್ಯಾಕ್ಸ್ ತಗೊಂತಾರಂತೆ ಬಸ್ಸಲ್ಲಿ. ನಮ್ಮ ಬಸ್ಸಲ್ಲಿ ಅಷ್ಟು ತಿನ್ನಕತ್ತದ. ಏನು ವಾಟರ್ ಬಾಟ್ಲ್, ಜ್ಯೂಸ್, ಕೂಲ್ ಡ್ರಿಂಕ್ಸ್ ಏನು ಬೇಕಾದ. ರೆಡ್ ಬುಲ್ ಕುಡ್ದು ಸರ್, ರೆಡ್ ಬುಲ್ ತಗೊಳ್ಳೋಣ. ಓಕೆ, ರೆಡ್ ಬುಲ್ ಕುಡ್ದು ರೆಡ್ ಆಗನಂತೆ. ತೊಗೊಂಡಿರೋದು ಇಷ್ಟೇ ಐಟಮು, 2, 4, 6, ಬರೀ 6 ಐಟಮ್ ಟ್ರೈಲಿ ತೊಗೊಂಡು ಫುಲ್ ಮಾಡೋಣ ಅಂತಂದ್ರು. ಸಾಕು ಸರ್, ಬಸ್ಸಲ್ಲಿ ಫುಲ್ ಮಾಡಿದ್ರೆ ಆಮೇಲೆ ನಮ್ಮನ್ನು ಕಳಿಸ್ತಾರೆ. ಏನು ಅಂಗಡಿ ಇಡ್ತಾ ಇದ್ದಾರೆ, ಅದಕ್ಕೆ ನೋಡಿದ್ರೆ ಶಾರ್ಪು. ನಮ್ಮದು ಟೈಮಿಂಗ್ಸ್, ಬಸ್ ಟೈಮಿಂಗ್ಸ್ ಇರೋದು ಎಷ್ಟು ಸರ್? 10:45 ಇರೋದು. ಸರ್ರು ಎರಾಬಿರಿ ಫಾಸ್ಟಾಗಿ ಮೆಟ್ರೋ ಹೋಗುತ್ತಲ್ಲ, ಸರ ಅಂತ ಕರ್ಕೊಂಡ್ಬಂದು ಶಾಪಿಂಗ್ ಮಾಡಿಸ್ಬಿಟ್ರಿ ಇಲ್ಲಿ ಡಿಮಾರ್ಟಲ್ಲಿ. ಈಗ ಆಚೆ ಬಂದಮೇಲೆ ಹೇಳ್ತಾವ್ರೆ ಇನ್ನೂ 40 ನಿಮಿಷ ಐತೆ, ಆರಾಮಾಗೋ. ಇವತ್ತಿನ ಪಯಣ ನಾವು ಎಕ್ಸಾಕ್ಟ್ ಇವಾಗ ಯಶವಂತಪುರ ಗೋವರ್ಧನ್ ಥಿಯೇಟರ್ ಹತ್ರ ಇದ್ದೀರಿ. ಇನ್ನು ಎಲ್ಲಿದ್ದಾನೆ ಸರ್? ಮೆಜೆಸ್ಟಿಕ್. ಬರ್ಲಿ ಬನ್ನಿ. ಅಂತೂ ಇಂತೂ ಬೇಗ ಬಂದ್ರಿ. ಆದಷ್ಟು ಅವರು ಬಸ್ಸಲ್ಲಿ ಏನು ಟೈಮ್ ಕೊಟ್ಟಿದ್ದಾರೆ ಅದೇ ಟೈಮಲ್ಲಿ ಬಂದ್ರಿ. ಬಟ್ ಇನ್ನು 40 ಮಿನಿಟ್ಸ್ ಸರ್, ಇನ್ನು 40 ಮಿನಿಟ್ಸು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಕುತ್ಕೊಂಡ್ಬಿಟ್ರಿ, ಆಗಿಲ್ಲ. ಎಷ್ಟೊತ್ತು ನಿಂತ್ಕೊಂಡು ಇಲ್ಲಿ ಜನಗಳ ಮಧ್ಯೆ ಎಲ್ಲ ಓಡಾಡಿ ಸಾಕಾಗೋಯ್ತು. ನೋಡಿ ಹೆಂಗಿದೆ ನಮ್ಮ ಯಶವಂತಪುರ ಗೋವರ್ಧನ್ ಥಿಯೇಟರ್ ಮುಂದೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀರಿ. ನೆಕ್ಸ್ಟು ಬಸ್ ಬಂದ್ಮೇಲೆ ಎಲ್ಲಿಗೆ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ವೇಟ್ ಮಾಡ್ತಾ ಇದ್ದೀನಿ, ಬಸ್ ಬರಲಿ ಫಸ್ಟು, ರೆಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್. ಫೈನಲಿ ಅಂತೂ ಇಂತೂ ಬಸ್ ಸಿಕ್ತು. 7:15 ಆಗಿತ್ತು ನಾನು ಮನೆ ಬಿಡೋದಕ್ಕೆ. ನೀವು ಬಿಡೋದಕ್ಕೆ ಸರ್ 8:45 ಆಗಿತ್ತು. ಅಂತೂ ಇಂತೂ ಸೀದಾ ನಮಗೆ ಯಶವಂತಪುರ ಗೋವರ್ಧನ್ ಥಿಯೇಟರ್ ಹತ್ರ ಲೊಕೇಶನ್ ಇದ್ದಿತ್ತು. ಅದು ಫಸ್ಟ್ ಏನಕ್ಕೆ ಅಂತಂದರೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತಂದರೆ, ಫಸ್ಟ್ ಹೋಗ್ತಾ ಇರೋದು ನಾವು ಬಳ್ಳಾರಿಗೆ. ಅದು 2 ವಿಷಯಕ್ಕೆ ಏನಪ್ಪ ಅಂತಂದರೆ, ಒಂದು ಏನಂತಂದರೆ, ನಾನು ಕಾಲೇಜ್ ಟೈಮಲ್ಲಿ ನನ್ನ ಫ್ರೆಂಡ್ಸು ಲಾಸ್ಟ್ ಮೀಟಪ್ ಆಗಿತ್ತು ಅಂತಂದರೆ 2015ರಲ್ಲಿ ಫೈನಲಿ ನಾವು ಮೀಟ್ ಆದ್ರಿ ನಮ್ಮ ಫ್ರೆಂಡ್ಸು. ಆಮೇಲೆ ಹತ್ತತ್ರ ಇವಾಗ 2026 ಅಲ್ವಾ ಸರ್? 26 ಹತ್ತತ್ರ ಅಂತಂದರೆ 10 ವರ್ಷ ಆಯಿತು ಗ್ಯಾಪು. 10 ವರ್ಷದಿಂದ ನಾವು ಒಂದು ಸಲ ನೀವು ಭೇಟಿಯಾಗಿಲ್ಲ, ಫೋನ್ ಕಾಂಟ್ಯಾಕ್ಟಲ್ಲ ಅಂತ ಅಂದರೂ ಇತ್ತು. ಅದಕ್ಕೆ ಒಂದು ಸಲ ಮೀಟ್ ಆಗೋಣ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಫ್ರೆಂಡದ ಮದುವೆ, ಅವನದೇ ಮದುವೆ, ಇನ್ನೊಬ್ಬ ಇಬ್ಬರಲ್ಲಿ ಒಬ್ಬನ ಮದುವೆ. ಫಸ್ಟ್ ಟೈಮ್ ಹೋಗ್ತಾಯಿದ್ರು ಬಳ್ಳಾರಿಗೆ.
ಅವ್ರ ಮದುವೆಗೂ ಯಾವ ಥರ ಇರುತ್ತೆ ಏನು ಅಂತ ನಮ್ಗೆ ಐಡಿಯಾ ಇಲ್ಲ. ನಮ್ಮ ಬೆಂಗಳೂರಾದ್ರೆ ನಮ್ಗೆ ಗೊತ್ತು, ನಾವು ನೋಡಿರ್ತೀರಿ ಎಲ್ಲ ಹೋಗಿರ್ತೀರಿ. ಬಟ್ ಅಲ್ಲಿ ಯಾವ ಥರ ಇರುತ್ತೆ ಏನು ಅನ್ನೋದು ನಮ್ಗೆ ಇನ್ನೂ ಐಡಿಯಾ ಇಲ್ಲ. ಈಗ ನಾನು ಬೆಂಗಳೂರು ಬಿಡ್ತಾ ಇದ್ದೀರಿ ಯಶವಂತಪುರ. ನಿಮ್ಗೆ ನೆಕ್ಸ್ಟು ಹೋಗ್ತಾ ಅಪ್ಡೇಟ್ ಮಾಡ್ತೀನಿ. ಆಂಜನೇಯ ಅಂದ್ಬಿಟ್ಟು ಅವನದು ಬಳ್ಳಾರಿ, ಇನ್ನೊಬ್ಬರದ್ದು ಬಂದು ನೂರ್ ಮೊಹಮ್ಮದ್ ಅಂದ್ಬಿಟ್ಟು ಅವ್ರು ಬಿಜಾಪುರ ತಾಳಿಕೋಟೆ ಹತ್ರ. ಅವ್ರದ್ದು ಮದುವೆ ಆಗಿದೆ. ಅವ್ರದ್ದು ನನಗೆ ಕರೆದ್ರು, ಆ ಟೈಮಲ್ಲಿ ನಾನು ಹೋಗೋಕ್ಕಾಗಲಿಲ್ಲ. ಯಾಕಂತಂದರೆ ಲಾಕ್ಡೌನ್ ಇತ್ತು. ಬಟ್ ಆ ಕಡೆ ಎಲ್ಲ ಟ್ರಾವೆಲ್ ಮಾಡೋದು ಕಷ್ಟ ಆಯಿತು. ಬಟ್ ಇವ್ರದ್ದು ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಅಷ್ಟು ಅವರು ಇನ್ನೂ ಒಂದು ಮಂತ್ ಇದ್ದಂಗೆ ಅವ್ರು ಫೋನ್ ಮಾಡಿ ಹೇಳ್ತಾಯಿದ್ರು, ಈ ಥರ ಮದುವೆ ಇದೆ, ಬರಲೇಬೇಕು, ಮಿಸ್ ಮಾಡಬಾರ್ದು ನೀನು ಅಂತ. ಅದಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಮೀಟಾಗಿ ನಮ್ಮ ಫ್ರೆಂಡ್ಸ್ನ ನಿಮಗೂ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಮದುವೆ ಎಲ್ಲ ಹೆಂಗಿರುತ್ತೆ ಅಲ್ಲಿ ಅಂತ ನಿಮಗೂ ತೋರಿಸ್ತೀನಿ. ಸಿಗುವ ಗಾಯ್ಸ್. ಫೈನಲಿ ರೀಚ್ ಆದ್ರಿ ಬಳ್ಳಾರಿ. ವೆಲ್ಕಮ್ ಟು ಬಳ್ಳಾರಿ ಬಸ್ ಸ್ಟಾಪಲ್ಲಿದೆ ನೋಡಿ ಗಾಯ್ಸ್. ಬಳ್ಳಾರಿ ಬಸ್ ಸ್ಟಾಪ್ ಹಿಂಗಿದೆ ಈಗ. ಅದು ಇನ್ನೂ 5 ಗಂಟೆಗೆ ಈ ಥರ ಇದೆ ಜನ. ಬಸ್ಸಸ್ ಬರ್ತಾನೆ ಇವೆ, ಜನ ತುಂಬ್ತಾನೆ ಅವರೇ. ನೆಕ್ಸ್ಟ್ ನಾವು ಇಲ್ಲಿಂದ ತಗಲ್ಕೋಟೆಗೆ ಹೋಗ್ಬೇಕು. ವೇಟ್ ಮಾಡ್ತಾಯಿದ್ದೀರಿ ಬಸ್ಗೆ. ತಗಲ್ಕೋಟೆ ನೆಕ್ಸ್ಟ್ ಹೋಗ್ಬೇಕಾಗಿರೋದು. ಅಲ್ಲಿಂದ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬೆಂಗಳೂರಿಂದ ಬಂದ್ರಿ ಇಲ್ಲಿ ಬಳ್ಳಾರಿಗೆ ಬಂದು ಬಳ್ಳಾರಿಯಿಂದ ತಗಲ್ಕೋಟೆಗೆ ಬಂದಿದ್ದೀರಿ. ಬೆಳಗ್ಗೆ ಟೈಮ್ ಎಷ್ಟಾಗಿದೆ ಸರ್ ಈಗ? 6:50 ಆಗಿದೆ. 6:50ಕ್ಕೆ ಬಂದು ತಗಲ್ಕೋಟೆ ಬಸ್ ಸ್ಟಾಪ್ ಬಂದು ರೀಚ್ ಆಗಿದ್ದೀರಿ ನೋಡಿ. ಅಲ್ಲ ತಗಲ್ಕೋಟೆ ನೋಡ್ರಿ, ಅಂತೂ ರೀಚ್ ಆಗ್ಬಿಟ್ರಿ. ನಿದ್ದೆ ಎಲ್ಲ ಏನು ಮಾಡೋದು ನೋಡಿ, ಹೆಂಗೆ ಆಗ್ಬಿಟ್ಟಿದ್ದೀರಿ. ರೆಸ್ಟ್ ಇಲ್ಲ, ಕಣ್ಣುಗಳು ನಿದ್ದೆ ಎಳಿತೈತೆ. ರೆಸ್ಟ್ ತಗೊಂಬಿಟ್ಟು ನಿಮಗೆ ಮದುವೆಯಲ್ಲಿ ಸಿಗ್ತೀನಿ. ಫುಲ್ ರೆಸ್ಟ್ ಮಾಡಿ. ಫ್ರೆಂಡ್ ಬರ್ತಾಯಿದ್ದಾನೆ, ಗಾಡಿ ಕಳಿಸಿದ್ದಾನೆ. ಗಾಡಿ ಬಂದಿದ್ದ ತಕ್ಷಣ ಹೋಗ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ. ಓಕೆನಾ? ಬೈಕ್ ನೋಡ್ರಿ, ಮದುವೆ ಆಗಂಡು 10 ವರ್ಷ ಆದ್ಮೇಲೆ ಮೀಟ್ ಆಗ್ತಿರೋದು. ಸ್ವಲ್ಪ ಮಿಸ್ ತಿರುಪತಿಯಲ್ಲಿ. ತಿರುಪತಿಯಲ್ಲಿ ಮಿಸ್ ಆದ್ರೆ ಒಂದ್ಸಲ ತಿರುಪತಿ ಗೊತ್ತಾಗ ಬರ್ತದೆಯಾ? ಹೇಳಂಜೆ ಮಂಗಲ್ಯ ಇಲ್ಲೇನಾ? ನೋಡ್ರಿ ಲೊಕೇಶನ್ ಹೆಂಗಿದೆ, ಮುಗಿಸಿದೆ ಮಾತ್ರ ಲೊಕೇಶನ್ನು. ಅಲ್ಲಿ ಕಡೆ ಮಸ್ತಿದೆ ಅಲ್ಲ ಸರ್ ಲೊಕೇಶನ್ಸ್ ಎಲ್ಲ. ಇವು ನೋಡಿ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ. ಹೊಡೆದ್ರಿ ಗಂಟೆ ಸೌಂಡ್ ಬರುತ್ತಾ? ಇದು ನಾರಾಯಣಪ್ಪ ತಾತನ. ಬಂಡೆ ಮಂಕಳಮ್ಮ ದೇವಸ್ಥಾನನ. ಬೆಂಗಳೂರು, ಹೈದರಾಬಾದ್, ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ನಮ್ಮ ಆಂಜಿಯವ್ರು ಮೀಟ್ ಮಾಡ್ತಾ ಇರೋದು. ಅದು ಮದುವೆಯಲ್ಲಿ. ಅದಾದ್ರೆ 10 ವರ್ಷ ಆಯ್ತೇನ ಅಜ್ಜಿ? ಅಲ್ಲ ಅಜ್ಜಿ, ಲಾಕ್ಡೌನ್ಕಿಂತ ಮುಂಚೆ. ಅದಕ್ಕಿಂತ ಮುಂಚೆ. ನಾವು ಮೀಟ್ ಆಗಿದ್ದು 2015 ಸರ್. 15-16 ಲಾಸ್ಟ್ ನಾವು ಕ್ಲಾಸ್ ಮುಗಿಸಿತ್ತು. ಫೋಟೋಸ್ ನನ್ನ ಹತ್ರ ಇಲ್ಲ. ಮದುವೆ ತಯಾರಿ ಎಲ್ಲ ನಡೀತಾ ಇದೆ. ಆಂಜಿ ದೊಡ್ಡದಾಗಿ ಮಾಡ್ತಾನೆ.